ನಮಸ್ಕಾರ, ಎಲ್ಲರಿಗೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ದ್ರಾಕ್ಷಿಯಲ್ಲಿ ಸಕ್ಕರೆ ಅಂಶ ಏನು ಬ್ರಿಕ್ಸ್ ಅಂತೀವಲ್ಲ, ಇದನ್ನು ನಾವು ಯಾವ ರೀತಿ ಹೆಚ್ಚಿಸಬೇಕಂತ ಇವತ್ತಿನ ವಿಡಿಯೋದಾಗ ನಾವು ನೋಡೋಣ. ಈ ಬ್ರಿಕ್ಸ್ದಿಂದ ನಮಗೇನಾಗ್ತೈತಿ, ನಮ್ಮ ದ್ರಾಕ್ಷಿಯಲ್ಲಿ ಇಳುವರಿನೂ ಹೆಚ್ಚಾಗ್ತೈತಿ ಮತ್ತು ಒಂದು ಒಳ್ಳೆಯ ಗುಣಮಟ್ಟದ ದ್ರಾಕ್ಷಿಯನ್ನು ನಾವು ಪಡಿತೀವಿ. ಅದಕ್ಕೆ ನಾವು ಇದಕ್ಕೆ ಭಾಳ ಫೋಕಸ್ ಮಾಡ್ಬೇಕಾಗ್ತೈತಿ. ಈಗೇನಾಗ್ಲತ್ತೈತಿ, ಬರೀ ಇಳುವರಿನ ಹೆಚ್ಚಿಗೆ ಬಿಡ್ಲತ್ತಾರ, ಆದ್ರೆ ಶುಗರ ಸರಿಯಾಗಿ ಬಿಡ್ಲತ್ತಿಲ್ಲ. ಅಂದರೆ ಶುಗರ್ ಸಂಬಂಧ ಭಾಳ ಕಷ್ಟಪಡಕತ್ತಾರ. ಹೀಗಾಗಿ ನಮ್ಗೆ ಶುಗರ್ ಹೆಚ್ಚಿಗೆ ಮಾಡ್ಬೇಕಾಗೈತಿ. ಈ ಶುಗರ್ ಹೆಚ್ಚಿಗೆ ಮಾಡ್ಬೇಕಂದ್ರೆ ನಾವು ಯಾವ ರೀತಿ ಪ್ರಾಕ್ಟೀಸನ್ನು ಇಟ್ಕೋಬೇಕಂತ ನಾವು ಈ ವಿಡಿಯೋದಾಗ ನೋಡೋಣ. ಮೊದಲ ಬ್ರಿಕ್ಸ್ ಅಂದರೆ ಏನಂತ ನೋಡೋಣ. ದ್ರಾಕ್ಷಿ ಹಣ್ಣಿನಲ್ಲಿರುವಂಥ ಶುಗರ್ ಪರ್ಸೆಂಟೇಜ್ ನಾವು ಬ್ರಿಕ್ಸ್ ಅಂತೀವಿ. ಈಗೇನು ಅಂತಿರ್ತಾರಲ್ಲ, 18ರಿಂದ ಒಂದು 24 ಶುಗರ್ ಬೇಕಾ ಅಂದರೆ ಬ್ರಿಕ್ಸ್ ಬೇಕಂತಿರ್ತಾರಲ್ಲ, ಇದನ್ನು ನಾವು ಯಾವ ರೀತಿ ಹೆಚ್ಚಿಸಬೇಕು, ನಾವು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ನಮ್ಮ ಪ್ಲಾಟ್ ಒಳಗೆ ಅಂದಾಗ ಈ ಶುಗರ್ ಮೂಮೆಂಟ್ ಬರ್ತೈತೆ ಅಂತ ಇವತ್ತಿನ ವಿಡಿಯೋದಾಗ ನೋಡೋಣ. ಈ ಶುಗರ್ ಹೆಚ್ಚಿಗೆ ಬರ್ಬೇಕಂದ್ರೆ ಮೇನ್ ರೀಸನ್ ಎಲೆಗಳ ಕಾರಣ. ಯಾಕಂದ್ರೆ ನಾವು ಎಲೆಯನ್ನು ಹೆಲ್ದಿ ಇಟ್ಕೋಬೇಕು. ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು ಎಲೆಗೆ. ಯಾವ ರೀತಿ ಅಂದ್ರೆ ಈಗ ಪೆಸ್ಟ್ ಅಂದ್ರೆ ತ್ರಿಪ್ಸ ಮೈಟ್ಸ್ದಿಂದ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು. ಮತ್ತು ಯಾವುದೇ ರೀತಿ ಫಂಗಸ್ ಅಂದರೆ ಬುರಿ ಡೌನಿ ಇದರಿಂದ ಎಲೆಗಳ ಹಾಳಾಗಬಾರ್ದು. ಇದನ್ನೆಲ್ಲನೂ ಇಟ್ಕೊಂಡ್ವಿ ಅಂದ್ರೆ ಎಲೆಗಳ ಒಳ್ಳೆಯ ರೀತಿ ನಮ್ಮ ಶುಗರನ್ನು ರೆಡಿ ಮಾಡಿಕೊಡ್ತಾವೆ. ಅಂದರೆ ಎಲೆಯನ್ನು ಮೇನ್ ಬಾಸ್ ಇದ್ದಂಗೆ, ಒಂಥರ ಶುಗರ್ ಫ್ಯಾಕ್ಟ್ರಿ ಇದ್ದಂಗೆ. ಅಂದ್ರೆ ಶುಗರ್ ತಯಾರು ಮಾಡೋದೇ ಇಲ್ಲೇ. ಶುಗರ್ ತಯಾರಾಗಿ ಏನಾಗ್ತೈತಿ, ಎಲೆ ಏನು ಮಾಡ್ತಾವೆ, ಫೋಟೋಸಿಂಥೆಸಿಸ್ ಆಗಿ ಎಲೆಗಳ ಸನ್ಲೈಟ್ ಅಂದರೆ ಸೂರ್ಯನ ಬೆಳಕು ಮತ್ತು CO2 ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ನೀರನ್ನು ಹೀರ್ಕೊಂಡು ಇಲ್ಲಿ ಏನು ಮಾಡ್ತಾವೆ, ಎಲೆ ಒಳಗಡೆ ಶುಗರ್ ತಯಾರಿಸ್ತಾವೆ. ಈ ಶುಗರ್ ತಯಾರಿಸಿ ಏನು ಮಾಡ್ತಾವೆ, ನಮಗೆ ಹಣ್ಣುಗಳಿಗೆ ಅಂದರೆ ಕಾಯಿಗಳಿಗೆ ಕೊಡ್ತಾವೆ. ಈ ರೀತಿ ಪ್ರೊಸೆಸ್ ನಡೀತಿರ್ತೈತಿ. ಹೀಗಾಗಿ ಏನಾಗ್ತೈತಿ, ಎಲೆಗಳನ್ನ ಹೆಲ್ದಿ ಹಿಡಿದು ನಮ್ಗೆ ಭಾಳ ಮುಖ್ಯ ಆಗ್ತೈತಿ. ನೆಕ್ಸ್ಟ್ ವಾಟರ್ ಮ್ಯಾನೇಜ್ಮೆಂಟ್. ಯಾವ ರೀತಿ ವಾಟರ್ ಮ್ಯಾನೇಜ್ಮೆಂಟ್ ಮಾಡಬೇಕು. ನಾವು ಬರೀ ಜಾಸ್ತಿ ಏನು ಮಾಡ್ತೀವಿ, ಕಾಳು ದಪ್ಪ ಆಗೋ ಸಂಬಂಧ ಅಥವಾ ಒಳ್ಳೆಯ ಇಳುವರಿ ಹೆಚ್ಚು ಪಡಿಬೇಕಂತ ಏನು ಮಾಡ್ತೀವಿ, ಬರೀ ಕಾಳು ಉಬ್ಬಿಸ್ತೀವಿ. ಅಂದ್ರೆ ನೀರು ಹೆಚ್ಚು ಬಿಟ್ಟು ಸಿಕ್ಕಾಪಟ್ಟೆ ನೀರು ಕೊಟ್ಟು ಹರಿನೀರು ಕೊಟ್ಟು ಬರೀ ಏನು ಮಾಡ್ತೀವಿ, ದಪ್ಪ ಮಾಡ್ತೀವಿ ಅಂತ ಹೆಚ್ಚು PGR ಯೂಸ್ ಮಾಡಿ ಕಾಳು ದಪ್ಪ ಮಾಡಿ ಏನು ಮಾಡ್ತೀವಿ, ಒಳ್ಳೆಯ ಇಳುವರಿಯನ್ನು ಅಂದರೆ ಹೆಚ್ಚು ಇಲ್ಡನ್ನು ತೆಗಿತೀವಿ. ಆದರೆ ಇಲ್ಲಿ ಏನಾಗ್ತೈತಿ, ಹೆಚ್ಚು ಕಾಳು ಉಬ್ಬಿಸೋದ್ರಿಂದ ಅಂದರೆ ಅತಿ ಹೆಚ್ಚು ಕಾಳು ಉಬ್ಬಿಸೋದ್ರಿಂದ ಏನಾಗ್ತೈತಿ, ಇಲ್ಲಿ ಶುಗರ್ ಡೈಲ್ಯೂಟ್ ಆಗ್ತೈತಿ. ಅಂದರೆ ಏನು ನಮ್ಮ ಎಲೆಗಳಾಗೇನು ಶುಗರ್ ತಯಾರಾಗಿರ್ತೈತಿಲ್ಲ, ಆ ಶುಗರ್ ಡೈಲ್ಯೂಟ್ ಆಗ್ತೈತಿ. ಡೈಲ್ಯೂಟ್ ಅಂದ್ರೆ ಏನು, ಈಗ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ 1 ಗ್ಲಾಸ್ ನೀರೊಳಗೆ ಒಂದು ಚಮಚೆ 1 ಸ್ಪೂನ ಸಕ್ಕರೆ ಹಾಕಿದ್ರೆ ಎಷ್ಟು ಇರ್ತೈತಿ ಎಷ್ಟು ಶುಗರ್ ಇರ್ತೈತಿ. ಮತ್ತು ಅದೇ 2 ಗ್ಲಾಸ್ ಒಳಗೆ 1 ಸ್ಪೂನ್ ಹಾಕಿದ್ರೆ ಎಷ್ಟು ಪರ್ಸೆಂಟೇಜ್ ಶುಗರ್ ಇರ್ತೈತಿ ನಿಮಗೆ ಗೊತ್ತಾಗ್ತೈತಿ. ಅಂದ್ರೆ ನೀರು ಹೆಚ್ಚಾದಂಗೆ ಏನಾಗ್ತೈತಿ, ಶುಗರ್ ಡೈಲ್ಯೂಟ್ ಅಂದ್ರೆ ಶುಗರ್ ಕಡಿಮೆ ಆಗ್ಲಿಕ್ಕೆ ಶುರು ಮಾಡ್ತೈತಿ. 1 ಗ್ಲಾಸ್ನಾಗ ಶುಗರ್ ಜಾಸ್ತಿ ಇರ್ತೈತಿ. ಅದೇ 2 ಗ್ಲಾಸ್ನಾಗ 1 ಚಮಚ ಶುಗರ್ ಹಾಕಿದ್ದು ಅಂದ್ರೆ ಶುಗರ್ ಪೂರ್ತಿ ಕಡಿಮೆ ಆಗ್ತೈತಿ. ಹೀಗಾಗಿ ಏನಾಗ್ತೈತಿ, ಕಾಳು ದಪ್ಪ ಆಗೋದ್ರಿಂದ ಶುಗರ್ ಡೈಲ್ಯೂಟ್ ಆಗ್ತೈತಿ. ಅಂದ್ರೆ ಶುಗರ ಅಂದರೆ ಎಲ್ಲದ್ರಾಗ ಹೆಚ್ಚು ನೀರು ಕಾಳು ದಪ್ಪಗಿರ್ತೈತಲ್ಲ, ಅದಕ್ಕೇನಾಗ್ತೈತಿ, ಶುಗರ ಪೂರ್ತಿ ಸ್ಪ್ಲಿಟ್ ಆಗ್ತೈತಿ. ಹಿಂಗಾಗಿ ಆಗೋದ್ರಿಂದ ಏನಾಗ್ತೈತಿ, ಶುಗರ್ ನಮ್ಗೆ ಸರಿಯಾಗಿ ಸಿಗೋಂಗಿಲ್ಲ. ಅಂದ್ರೆ ಎಷ್ಟು ಎಲೆ ಇರ್ತಾವೆ ಅದು ಎಷ್ಟು ಶುಗರ್ ತಯಾರು ಮಾಡಿರ್ತೈತಿಲ್ಲ ಅಷ್ಟು ಕಾಳಿಗೆ ಅದು ಕೊಟ್ಟಿರ್ತೈತಿ. ಮತ್ತು ಹೆಚ್ಚು ನೀವು ನೀರು ಕೊಟ್ಟು PGRಗಳು ಹೊಡೆದು ಏನು ಮಾಡ್ತೀರಿ, ಕಾಳು ಉಬ್ಬಿಸೋದ್ರಿಂದ ಏನಾಗ್ತೈತಿ, ಅಲ್ಲಿ ಶುಗರ್ ಡೈಲ್ಯೂಟ್ ಆಗಿಬಿಡ್ತೈತಿ. ಹೀಗಾಗಿ ನಾವು ಏನು ಮಾಡಬೇಕು, ನೀರಿನ ಮ್ಯಾನೇಜ್ಮೆಂಟನ್ನು ಕಲಿಬೇಕು. ಇಲ್ಲಿ ದ್ರಾಕ್ಷಿಯಾಗಿ ಹೆಚ್ಚು ಇರುವುದೇ ನಾವು ಸ್ಪ್ರೇಕ್ಕಿಂತ ಹೆಚ್ಚು ನೀರಿನ ಮ್ಯಾನೇಜ್ಮೆಂಟ್, ವಾಟರ್ ಮ್ಯಾನೇಜ್ಮೆಂಟ್ ಭಾಳ ಐತಿ. ಇದಕ್ಕೆ ಅಷ್ಟು ವಾಟರ್ ಮ್ಯಾನೇಜ್ಮೆಂಟ್ ಗೊತ್ತಂಗಿಲ್ಲ. ಯಾಕಂದ್ರೆ ಒಂದು ಹೊಟ್ಟೆ ಮಾಯ್ಚರ್ ಇಟ್ಕೊಳ್ಳೋದೇ ಭಾಳ ಮೇನ್ ಐತಿ. ಅದಕ್ಕೆ ನಾವು ವಾಟರ್ ಮ್ಯಾನೇಜ್ಮೆಂಟನ್ನು ಕಲಿಬೇಕು. ಇಲ್ಲಿ ಏನಾಗ್ತೈತಿ ಅಂದ್ರೆ ಈಗ 50 ದಿನದಿಂದ ಹಿಡಿದು ಒಂದು 80-90 ದಿನ ತನಕ ನಾವು ಸ್ವಲ್ಪ ನೀರು ಜಾಸ್ತಿ ಕೊಟ್ಟು ನಡಿತೈತಿ. ಆದ್ರೆ ನಾವು 90-95ರಿಂದ 100 ದಿನ ಹಿಡ್ದು ಏನು ಮಾಡಬೇಕು, ಸ್ವಲ್ಪ ಲೈಟಾಗಿ ವಾಟರ್ ಸ್ಟೇಷನ್ ಕೊಡ್ಬೇಕು. ಅಂದಾಗ ಶುಗರ್ ಸಣ್ಣಗೆ ತಿರುಗ್ತೈತಿ, ಕಾಳು ಶೈನಿಂಗ್ ಬರ್ತಾವೆ, ದಪ್ಪ ಆಗ್ತೈತಿ, ಎಲ್ಲನೂ ಆಗ್ತೈತಿ. ನೆಕ್ಸ್ಟ್ ಶುಗರ್ ಹೆಚ್ಚಿಸಲು ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ಗಳು ಯಾವಂತ ನೋಡೋಣ.
ಶುಗರ್ ಹೆಚ್ಚು ಆಗ್ಬೇಕಂದ್ರೆ ಮ್ಯಾಗ್ನೀಷಿಯಮ್ ಅವಶ್ಯಕತೆ ಐತಿ, ಬೋರಾನ್ ಅವಶ್ಯಕತೆ ಐತಿ, ಕ್ಯಾಲ್ಸಿಯಮ್, ಐರನ್, ಫೆರಸ್ ಅಂತೀವಲ್ಲ, ಮತ್ತು ಜಿಂಕ, ಪೊಟ್ಯಾಸ, ಫಾಸ್ಫರಸ್ ಇವು ಅತಿ ಹೆಚ್ಚು ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಯಾವಾಗ ಶುಗರ್ ಹೆಚ್ಚಿಸ್ಲಾಕ. ಇಲ್ಲಿ ಮ್ಯಾಗ್ನೀಷಿಯಮ್ ಮತ್ತು ಐರನ್, ಫೆರಸ್ ಏನಂತವು ಇವು ಫೋಟೋಸಿಂಥೆಸಿಸ್ ಹೆಚ್ಚಿಸ್ಲಾಕ ಕ್ಲೋರೋಫಿಲ್ ರೆಡಿ ಮಾಡ್ತಾವೆ ಹೆಚ್ಚು. ಇಲ್ಲಿ ಏನು ಮಾಡ್ತೈತಿ ಐರನ್ ಅಂದ್ರೆ ಫೆರಸ್ ಏನು ಮಾಡ್ತೈತಿ ಕ್ಲೋರೋಫಿಲ್ ಫಾರ್ಮೇಷನ್ ಮಾಡ್ತೈತಿ, ಮತ್ತು ಮ್ಯಾಗ್ನೀಷಿಯಮ್ ಕೂಡ ಇದೇ ಕೆಲಸ ಮಾಡ್ತೈತಿ. ಈ ರೀತಿ ಮಾಡೋದ್ರಿಂದ ಏನಾಗ್ತೈತಿ ಫೋಟೋಸಿಂಥೆಸಿಸ್ ಚೆನ್ನಾಗಾಗಿ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಚೆನ್ನಾಗಾಗಿ ಅಲ್ಲಿ ಸನ್ಲೈಟ, ಕಾರ್ಬನ್ ಡೈಆಕ್ಸೈಡ ಆ್ಯಂಡ್ ವಾಟ್ರ್ ಇವೆಲ್ಲ ಚೆನ್ನಾಗಿ ಹೀರ್ಕೊಂಡು ಏನಾಗ್ತೈತಿ ಇಲ್ಲಿ ಅತಿ ಹೆಚ್ಚು ಅಂದ್ರೆ ಇಲ್ಲಿ ಶುಗರ್ ರೆಡಿ ಮಾಡಿಕೊಡ್ತೈತಿ. ಇಲ್ಲಿಗೆ ಈ ಎಲೆ ಒಳಗೆ ಶುಗರ್ ಆಗಿದ್ದರಿಂದ ಆ ಶುಗರ್ ಏನಾಗತ್ತೈತಿ ಬರೀ ಎಲೆ ಒಳಗಿದ್ರೆ ನಡೆಯೋಂಗಿಲ್ಲ, ಅದು ಏನಾಗಬೇಕು ನಮ್ಮ ಹಣ್ಣುಗಳಿಗೆ ಬರಬೇಕು. ಆ ಹಣ್ಣುಗಳಿಗೆ ಬರಬೇಕಾದ್ರೆ ಏನಾಗ್ತೈತಿ ಇಲ್ಲಿ ಆ ಹಣ್ಣುಗಳಿಗೆ ಬರಬೇಕಾದ್ರೆ ಬೋರಾನ್ ಅವಶ್ಯಕತೆ ಐತಿ. ಈ ಬೋರಾನ್ ಏನು ಮಾಡ್ತೈತಿ ಎಲೆ ಒಳಗೆ ಏನು ಹಣ್ಣು ಏನು ಶುಗರ್ ರೆಡಿಯಾಗಿರ್ತೈತಿಲ್ಲ ಆ ಶುಗರನ್ನು ನಮ್ಮ ಕಾಳುಗಳಿಗೆ ಅಂದ್ರೆ ನಮ್ಮ ಹಣ್ಣುಗಳಿಗೆ ಮೂಮೆಂಟ್ ಮಾಡ್ತೈತಿ. ಇದ್ರ ಕೆಲಸ ಬೋರಾನ್ ಕೆಲಸ. ಮತ್ತು ಈ ಜಿಂಕ್ ಏನು ಮಾಡ್ತೈತಿ ಒಂದು ಒಳ್ಳೆಯ ಮೆಟಾಬಲಿಸಮ್ ಅಂದ್ರೆ ಇಲ್ಲಿ ಒಂದು ಮೆಟಾಬಲಿಸಮ್ ಅಂದರೆ ಒಂದು ಚಯಾಪಚಯ ಕ್ರಿಯೆ ಒಂದು ರೆಡಿ ಮಾಡ್ತೈತಿ. ಈ ರೀತಿ ಅಂದರೆ ಎಲೆಗಳನ್ನು ಚಯಾಪಚಯ ಕ್ರಿಯೆ ರೆಡಿ ಮಾಡೋದ್ರಿಂದ ಏನಾಗ್ತೈತಿ ಎಲೆಗಳು ಒಂದು ಒಳ್ಳೆ ಹೆಲ್ದಿಯಾಗಿರ್ತಾವೆ. ಮತ್ತು ಇದು ಜಿಂಕ್ ಏನು ಮಾಡ್ತೈತಿ ಒಂದು ಸೆಲ್ ಡಿವಿಷನ್ ಆಗ್ಲಕ್ಕೂ ಹೆಲ್ಪ್ ಮಾಡ್ತೈತಿ, ಅಂದ್ರೆ ಕಾಳು ದಪ್ಪ ಆಗ್ಲಾಕ ಈ ರೀತಿ ಇದ್ರದ್ದು ರೋಲ್ ಐತಿ. ಮತ್ತು ಪೊಟ್ಯಾಷ್ ಅಂತೂ ನಿಮಗೆಲ್ಲ ಗೊತ್ತೈತಿ. ಶುಗರ್ ಬರ್ಬೇಕಂದ್ರೆ ಇದು ಕಿಂಗ್ ಇದ್ದಂಗೆ ಪೊಟ್ಯಾಷಿಯನ್ ಅವಶ್ಯಕತೆ ಐತಿ. ಮತ್ತು ಫಾಸ್ಫರಸ್ ಒಂದು ವೈಟ್ ರೂಟ್ ಡೆವಲಪ್ಮೆಂಟ್ಗೆ ಸಹಾಯ ಮಾಡ್ತೈತಿ. ಮತ್ತು ಫಾಸ್ಫರಸ್ ಕಾಳು ದಪ್ಪ ಆಗ್ಲಕ್ಕೂ ಅವಶ್ಯಕತೆ ಐತಿ. ಮತ್ತು ಬೋರಾನ್ ಏನಾಗ್ತೈತಿ ಬೋರಾನ್ ಇರೋದ್ರಿಂದ ಏನಾಗ್ತೈತಿ ಕಾಳು ಒಂದೇ ರೀತಿ ಸಮನಾಗಿಯೇ ಬೆಳಿತಾವೆ. ಅಂದ್ರೆ ಒಂದು ಕಾಳು ದಪ್ಪ ಒಂದು ಕಾಳು ಸಣ್ಣ ಈ ರೀತಿ ಆಗಂಗಿಲ್ಲ. ಬೋರಾನ್ ಡೆಫಿಷಿಯನ್ಸಿ ಇದ್ದವ್ರದ್ದು ಏನಾಗ್ತೈತಿ ಪ್ಲಾಟ್ ಒಳಗೆ ಒಂದು ಕಾಳು ದಪ್ಪ ಒಂದು ಕಾಳು ಸಣ್ಣ ಇರ್ತೈತಿ. ಈ ರೀತಿ ನಾವು ಶುಗರ್ ಹೆಚ್ಚಿಸ್ಲಾಕ ಬೇಕಾಗಿರುವಂಥ ಇವು ನ್ಯೂಟ್ರಿಯೆಂಟ್ಸ್ಗಳು. ಥ್ಯಾಂಕ್ ಯು.